ಇದು ಯಾಕೆ ಪ್ರೆಸ್ ಮೀಟ್ ಮಾಡ್ಲಿಕ್ಕಪ್ಪ ಅಂದ್ರೆ ಬರುವಂಥ ಲೋಕಸಭಾ ಚುನಾವಣೆ ಅದ, MP ಎಲೆಕ್ಷನ್ ಅದ. ಸೊ ನಾನೊಬ್ಬ ಭಾರತೀಯ ಜನತಾ ಪಾರ್ಟಿ ಆಸ್ಪಿರೆಂಟ್ ಆಕಾಂಕ್ಷಿ ಅದೀನಿ. ಸೊ ನನ್ನ ಎಜುಕೇಶನ್ ಏನು ಹೇಳಪ್ಪ ಅಂದ್ರೆ BE ಮೆಕ್ಯಾನಿಕಲ್ ಇಂಜಿನಿಯರ್, ಸ್ಪೆಷಲೈಸೇಷನ್ ಇನ್ ಡಿಸೈನ್ ಇಂಜಿನಿಯರಿಂಗ್. ಸೊ ನಾನು SC ಸಮಾಜದ ಬಲಗೈ ಸಮಾಜ, ಅದರ SC ರೈಟ್ ವಿಂಗ್ ಅಂತ ಹೇಳ್ತೀವಿ, ಅಂದ್ರೆ ಛಲವಾದಿ ಸಮಾಜ ನಂದು. ಸೊ ಇವತ್ತು ಏನಪ್ಪಾ ಅಂದ್ರೆ ಈಗ ಆಲ್ರೆಡಿ ಪೈಪೋಟಿ ನಡೆದಿದೆ ಅಂತ ಪ್ರಬಲ ಆಕಾಂಕ್ಷಿ ಅಂತ ಎಲ್ಲರೂ ಬರ್ಲಿತ್ತಿದ್ದಾರೆ. ಸೊ ನಾನೊಬ್ಬ ಯುವಕ, ನಾ ಏನು ಸಣ್ಣವದೀನಿ ಎಲ್ಲರಿಗಿಂತ ಹೆಚ್ಚು. ಎಲ್ಲರೂ ಹಿರಿಯರು ಅದಾರ, ನಮ್ಮ MP ಸಾಹೇಬ್ರು ಅದಾರ, ಇನ್ನು ಭಾಳ ಮಂದಿ ಆಸ್ಪಿರೆಂಟ್ಸ್ ಇದ್ದಾರೆ. ಇವಾಗ ಅವರೆಲ್ಲ ಏನದಾರಲ್ಲ ಹಿರಿಯರು ಅದಾರ, ನಾನೊಬ್ಬ ಸಣ್ಣವ. ಇವಾಗ ಯಾಕಪ್ಪ ನಾನೇ ಯಾಕೆ ಆಸ್ಪಿರೆಂಟ್ ಆಗಿ ನನಗೆ ಏನು ಬೇಕಪ್ಪ ಅಂತ ನಾವು ಯೋಚನೆ ಮಾಡಬೇಕಾದಾಗ, ಇವಾಗ ನಮ್ಮ ಕರ್ನಾಟಕದಿಂದ ತೇಜಸ್ವಿ ಸೂರ್ಯ ಅವ್ರು ಹೆಂಗೆ ಸೆಲೆಕ್ಷನ್ ಆಗಿದ್ದಾರೆ, ಲೋಕಸಭಾದಾಗ ಯಾವುದೇ ಏನೂ ಇರಲಾರ್ದೆ ತಕರಾರು ಇಲ್ಲದೆ ಓಪನ್ ಆಗಿ ಮಾತಾಡ್ತಾರೆ. ಆಯಿತು, ತೇಜಸ್ವಿ ಸೂರ್ಯ ಕರ್ನಾಟಕದವ್ರು ಬಿಟ್ಟರೆ ಯಂಗ್ ಏಜ್ದಾಗ ನಮ್ಮ UPದ CM ಇವಾಗ ಯೋಗಿ ಆದಿತ್ಯನಾಥ್ ಅವರು 26ನೇ ವರ್ಷದಾಗ ಅಂದ್ರೆ 26 ಅಟ್ ದ ಏಜ್ ಆಫ್ 26 ಅವರು ಲೋಕಸಭಾವಲ್ಲಿ ಎಂಟ್ರಿ ಆಗ್ತಾರೆ. ಅವಾಗ ಜನ ಅವರಿಗೆ ಟಿಂಗಲ್ ಮಾಡ್ತಿರ್ತಾರೆ, ಅಸಹ್ಯ ಮಾಡ್ತಿರ್ತಾರೆ. ಬಟ್ ಇವಾಗ ಅವ್ರು CM ಅದಾರ, ನೆಕ್ಸ್ಟ್ PM ಕ್ಯಾಂಡಿಡೇಟ್ ಅಂತ ಕೊಡ್ತಿದ್ದಾರೆ. ಸೊ ಆ ಥರ ನಮ್ದು ಏನದಲ್ಲ, ಯುವಕರ ಮುಂದೆ ಈ ಸರ್ತಿ ಯುವಕರಿಗೆ, ಯಾಕಂದ್ರೆ ಯುವಕರಿಗೆ ಏನಂತಾರ ಸಪೋರ್ಟ್ ಮಾಡಿ, ಆಯ್ತಪ್ಪ ಈ ಹುಡುಗರು ಟಿಕೆಟ್ ಕೊಟ್ಟರೆ ಏನಾರ ಮಾಡುವಂಗೆ ಅದಾನಂದ್ರೆ ವಿ ಆರ್ ರೆಡಿ ಅಂತ ಹೇಳ್ಬೋದು. ಸೊ ಇವಾಗ ಏನಪ್ಪ ನೆಕ್ಸ್ಟ್ ಬರುವಂಥ ದಿನಮಾನದಾಗ ನಮ್ಮ ನರೇಂದ್ರ ಮೋದಿ ಸಾಹೇಬ್ರು ಏನಂದ್ರೆ, ನಮ್ಮ ಪ್ರೈಮ್ ಮಿನಿಸ್ಟರ್ ಅವ್ರು ಏನಂದಿದ್ದಾರೆ, 1000 ವರ್ಷದ ಪ್ರೆಡಿಕ್ಷನ್ ಮಾಡ್ಲಿತ್ತಾರೆ, ಅವ್ರು ಫ್ಯೂಚರ್ ರೆಡಿ ಆಗತ್ತಾರೆ. ಸೊ 1000 ವರ್ಷದ ಪ್ರೆಡಿಕ್ಷನ್ ಮಾಡ್ಯಾರಂದ್ರೆ, ಸೊ ನಾವು ಯೂತ್ ಆಗಿ ನಾವು ರೆಡಿ ಆಗ್ಬೇಕಾಗ್ತದೆ. ಎಲ್ಲೋ ಯೂತ್ ಕಡೆ ಎಲ್ಲೋ ನಮ್ಮ ಕಡೆ ಏನೋ ಕಾನ್ಸಂಟ್ರೇಟ್ ಮಾಡತ್ತಾರೆ ಈ ಸರ್ತ. ಸೊ ಯೂತ್ ಇದು ಮಾಡ್ತಾರೆ ಅಂತೇಳಿ ನನ್ನ ಒಂದು ಭಾವನೆ ಅದ. ಸೊ ಇನ್ನೊಂದು ಏನು ಹೇಳ್ಬೇಕಂದ್ರೆ, ನಾ ಬ್ಯಾಕ್ಗ್ರೌಂಡ್ ಏನು ಮಾಡೀನಿ, ಬ್ಯಾಕ್ಗ್ರೌಂಡ್ ನಾ ಏನು ಧರ್ಮಕ್ಕೆ ಮಾಡೀನಿ, ಎಲ್ಲ ಸೊಸೈಟಿಗೆ ಏನು ಮಾಡೀನಿ, ಸೋಷಲ್ ವರ್ಕ್ ಏನು ಮಾಡೀನಪ್ಪ ಅಂದ್ರೆ, ಇವಾಗ ನಮ್ಮ ಸಂಘ, ನಮ್ಮ ರಾಷ್ಟ್ರೀಯ ಸ್ವಯಂ ಸೇವಕ ಸಂಘದಾಗ ನಾವು ಏನು ಮಾಡೀವಿ ಅದು ತೋರಿಸೋ ಜರುರತ್ತಿರಲ್ಲ. ಸ್ವಯಂ ಪ್ರೇರಿತವಾಗಿ ಮಾಡ್ಬೇಕಾಗ್ತದೆ ನಾವು. ಏನಪ್ಪ ಅಂದ್ರೆ ನಾ ಈ ಮಾಡೀನಿ, ಈ ಕೆಲಸ ಮಾಡೀನಿ ಅಂತೇಳಿ ಯಾವತ್ತೂ ಫೇಸ್ಬುಕ್ ಆಗಲಿ ಟ್ವಿಟರ್ ಆಗಲಿ ಯಾವುದೂ ಅಪ್ಲೋಡ್ ಮಾಡೋ ಜರುರತ್ ಇರೋದಿಲ್ಲ. ನಾವು ಏನು ಮಾಡ್ತೀವಪ್ಪ ಅಂದ್ರೆ, ಏನೇ ಕೆಲಸ ಮಾಡಿದ್ರು ಯಾವುದೇ ಏನಂತಾರಲ್ಲ, ನಮ್ಗೆ ಏನೋ ಬರ್ತದೆ ಅವ್ರಲಿಂದ ಪ್ರಾಫಿಟ್ ಬರುತ್ತೆ ಅಂತೇಳಿ ಯಾವುದೇ ಇದ್ರಲ್ಲಿಂದ ನಾವು ಈಗಾದ್ರೂ ನಾ ಆಸ್ಪಿರೆಂಟ್ ಅದೀನಿ. ಬಟ್ ಇದ್ರಲ್ಲಿಂದ ನಂಗೆ ಸಿಗಬೇಕು, ನಾ ಸಿಗ್ಲಿಕ್ಕಂದ್ರೆ ನಾನು ನೋಡ್ಕೋತೀನಿ, ಅದು ಮಾಡ್ತೀನಿ, ಏನೂ ಇಲ್ಲ. ಭಾರತೀಯ ಜನತಾ ಪಾರ್ಟಿ ಯಾರಿಗೆ ಸಿಕ್ಕರು ಟಿಕೆಟ್ ನಾವು ಮಾಡತ್ತೀವಿ, ಅವ್ರು ಯಾರೇ ಇರಲಿ. ಅದ್ರ ಮನ್ನಣೆ ಸ್ಪೆಷಲ್ ನನಗೆ ಯಾಕೆ ಕೊಡ್ಬೇಕಪ್ಪ ಅಂದ್ರೆ, ನಾನು ಮಾಡಿದ ಕಾರ್ಯಗಳನ್ನ ಹೇಳ್ಬೇಕಾದ್ರೆ ಸ್ಪೆಷಲ್ ನಾನು ಬಲಗೈ ಸಮಾಜ ರೈಟ್ ವಿಂಗ್. ಇವಾಗ ನೀವು ಬೆಳಗಾವದಾಗ ನೋಡ್ಬೋದು, ಒಬ್ಬ ಮೇಯರ್ ಒಂದು ಸಣ್ಣ ಏನೋ ಕೆಲಸ ಮಾಡಿದವರು ರೈಟ್ ವಿಂಗ್ದವರು ಇವಾಗ ಮೇಯರ್ ಆಗಿದ್ದಾರೆ, ಬೆಳಗಾವಿ ಮೇಯರ್. ಸೊ ಇಲ್ಲಿ ಅಖಂಡ ಭಾರತಿ ರೆಡಿ ಆಗ್ಬೇಕಾದ್ರೆ ಉತ್ತರ ಕರ್ನಾಟಕದ ಭಾಳ ಪ್ರಾಬ್ಲಮ್ಸ್ ಅದಾವ. ಉತ್ತರ ಕರ್ನಾಟಕದ ಭಾಳ ಮಂದಿ ಮಾತಾಡೋಂಗಿಲ್ಲ. ಸ್ಪೆಷಲಿ ನಮ್ಮ ಜಾಬ್ಸ್ ಆಗಲಿ, ಈಗ ನಮ್ಮ ವಿಜಯಪುರದಾಗ ತಗೊಳ್ಳೋದಾದ್ರೆ ನೀರಿನ ಸಮಸ್ಯೆ ಭಾಳ ಅದ, ನೀರಿನ ಸಮಸ್ಯೆ ಅದ. ಮತ್ತು ನಮ್ಮ ಕಡೆ ದ್ರಾಕ್ಷಿ ಬೆಳಿತಾರೆ. ಇವ್ರಿಗೆ ಟೆಕ್ನಾಲಜಿ ಇಂಪ್ಲಿಮೆಂಟ್ ಮಾಡ್ಬೇಕಾಗ್ತದೆ. ಹೆಂಗಪ್ಪ ಅಂದ್ರೆ, ಈಗ ನಮ್ಮ 3 ಅದಾವ ಅಜೆಂಡಾ: ಇನ್ನೋವೇಷನ್, ಟೆಕ್ನಾಲಜಿ, ಇಕೋ ಫ್ರೆಂಡ್ಲಿ ಇತ್ತು. ನಾವು ಇನ್ನೋವೇಷನ್ ಏನಪ್ಪ ಅಂದ್ರೆ, ನಾವು ಎಲ್ಲೇ ಹೋದ್ರು ಪ್ರತಿ ಏನಂತಾರೆ, ಪ್ರತಿ ಹಳ್ಳಿಗೂ ಅವ್ರವ್ರ ಇನ್ಫಾರ್ಮೇಶನ್ ತಗೋಬೇಕಾಗ್ತದೆ. ನಾವು ಏನಪ್ಪ ಅಂದ್ರೆ ಏನು ಮಾಡ್ತೀರಿ, ಏನು ಇಂಪ್ಲಿಮೆಂಟ್ ಮಾಡ್ತೀರಿ, ಅವ್ರ ಕಡೆ ಐಡಿಯಾಸ್ ಇರ್ತಾವೆ. ಟೆಕ್ನಾಲಜಿ ಯಾಕೆ ಬಿಲ್ಡ್ ಮಾಡ್ಬೇಕಪ್ಪ ಅಂದ್ರೆ, ಸಣ್ಣ ವಿಷಯಗಳು, ನೀವು ದೊಡ್ಡದೇ ಕೆಲಸ ಮಾಡಿ ದೊಡ್ಡದು ಮಾತಾಡೋದಿಲ್ಲ. ಸಣ್ಣ ಕೆಲಸ ಹೆಂಗಪ್ಪ ಅಂದ್ರೆ, ಇವತ್ತು ನೀವು ಒಂದು ಫಾರ್ಮ್ದಾಗ ಬರ್ಡ್ಸ್ ಆಗಲಿ ಅನಿಮಲ್ಸ್ ಆಗಿ ಏನಾರು ಓಡಿಸಿತ್ತು ಅಂದ್ರೆ ನಾವು ಗೊಂಬಿ ಕಟ್ತೀವಿ. ಅವು ಸಿಂಪಲ್ ಆಗಿ ಹೇಳ್ತೀನಿ. ಬಟ್ ನಮ್ದು ಹೆಂಗಪ್ಪ ಅಂದ್ರೆ ಫ್ರೀಕ್ವೆನ್ಸಿ ಯೂಸ್ ಮಾಡೋದು, ಸೌಂಡ್ ಫ್ರೀಕ್ವೆನ್ಸಿ ಅಂತೀವಿ ನಾವು, ವೈಬ್ರೇಷನ್ ಅಂತೀವಿ. ಏನಪ್ಪ ಅಂದ್ರೆ ನಮ್ಮ ಹ್ಯೂಮನ್ ಬೀಂಗ್ಸಿಗೆ 20 Hz to 20 kHz ಫ್ರೀಕ್ವೆನ್ಸಿ ರೇಂಜ್ದಾಗಿತ್ತಪ್ಪ ಅಂದ್ರೆ ನಮ್ಗೆ ಕಿವಿದಾಗ ಸೌಂಡ್ ಬರುತ್ತೆ. ಬಟ್ ಪ್ರತಿ ಡಿಫ್ರೆಂಟ್ ಅನಿಮಲ್ಗೆ ಅವ್ರದ್ದು ಹರ್ಜ್ ಬೇರೆ ಇರ್ತಾವೆ. ಸೊ ಆ ಡಿಫ್ರೆಂಟ್ ಹರ್ಜ್ ಯೂಸ್ ಮಾಡಿ ಅನಿಮಲ್ಸ್ ಆಗಲಿ ಬರ್ಡ್ಸ್ ಓಡಿಸ್ಬೋದು. ಈ ಥರ ಟೆಕ್ನಾಲಜಿ ಇಂಪ್ಲಿಮೆಂಟ್ ಮಾಡ್ಕೊಂಡು ಫ್ಯೂಚರಿಗಾಗಿ ರೆಡಿ ಆಗ್ಬೇಕಂದ್ರೆ ಒಂದು ಏನಂತಾರಲ್ಲ, ಫ್ಯೂಚರ್ ಪರ್ಫೆಕ್ಟಾಗಿ ಅದನ್ನ ಡಿಸೈನ್ ಮಾಡಬೇಕು, ಅನಲೈಸ್ ಮಾಡಬೇಕು. ಯಾಕಪ್ಪ ಅಂದ್ರೆ ವಿಜಯಪುರದಾಗ ನೀವು ನೋಡ್ಬೇಕಾದ್ರೆ ಪ್ರತಿ ಹಳ್ಳಿಗೂ ನೋಡ್ರಿ, ಒಂದು ದಿವಸದಾಗ ನಾವು ಮನಸ್ಸು ಮಾಡಿದ್ರೆ ಈಗ ನಮ್ಗೆ ಎಷ್ಟೋ ಫಂಡ್ ಬರುತ್ತೆ. 25 ಕೋಟಿ ತನಕ MP ಎಲೆಕ್ಷನ್ ಬರ್ತದೆ. ಅವ್ರ ಪರ್ಸನಲ್ ಫಂಡ್ ಅಂತ ಇರ್ತದೆ, ಅವರು ಖರ್ಚು ಮಾಡ್ಬೋದು. ಇವತ್ತು ಸ್ವಿಮ್ಮಿಂಗ್ ಒಂದು ನೋಡಿದ್ರೆ 10 ಹಳ್ಳಿಗೆ ತಿರುಗಾಡಿ ಬರ್ಬೋದು. ನಾವು ಆ 10 ಹಳ್ಳಿ ತಿರುಗಾಡ್ಬಿಟ್ಟು ಅವ್ರ ಜನರಿಗೆ ಏನು ಸಮಸ್ಯೆ ಆಗಿದೆ, ಅವ್ರು ಹೋಗೋದು ಬರೋದು ಮಾತಾಡೋದು, ಅವ್ರ ಜೋಡಿ ಮಾತಾಡ್ಬೇಕಾಗ್ತದೆ. ಸೊ ಈಗ ಏನು ಹೇಳ್ಬೇಕತ್ತೇನಪ್ಪ ಅಂದ್ರೆ, ನಾನಂತರ ಇವಾಗ ನಾನು ವರ್ಕ್ ಮಾಡಿದಂದ್ರೆ ಕಾಮನ್ ಆಗಿ ಪ್ರೈಮರಿ ನಂತರ ಎಲ್ಲರೂ ಹೇಳ್ತಾರೆ, ಗೋ ರಕ್ಷಣೆ ನಾವು ಮಾಡೀವಿ, ಸ್ವಚ್ಛ ಭಾರತ್ ಅಭಿಯಾನ ಮಾಡೀವಿ, ಪ್ಲಾಂಟೇಶನ್ ಮಾಡೀವಿ. ಪ್ಲಾಂಟೇಶನ್ ಹೆಂಗಪ್ಪ ಅಂದ್ರೆ ಈ ಥರ ಪ್ಲಾಂಟೇಶನ್, ನಾರ್ಮಲ್ ಪ್ಲಾಂಟೇಶನ್ ಅಲ್ಲ, ಈಗೇನೋ ದುಬೈದಾಗ ಪಾಮ್ ಟ್ರೀಸ್ ಹಚ್ತಾರಲ್ಲ ಆ ಥರ ಪ್ಲಾಂಟೇಶನ್ ಮಾಡೀವಿ. ಸೊ ಬಟ್ ನಾವೇನು ಮಾಡೀವಿ ಅಂದ್ರೆ, ಇದನ್ನ ಹೋಗಿ ನಾವು ಫೇಸ್ಬುಕ್ದಾಗ ಚಂತನ ಇದು ಮಾಡೀವಿ ಅಂತ ತೋರ್ಸಕ್ಕೆ ಹೋಗಲ್ಲ. ಯಾಕಂದ್ರೆ ನಾವು ಏನಂತೀಪ್ಪ ಅಂದ್ರೆ, ಏನು ಪ್ರತಿಫಲ ಸಿಗ್ಲಾರ್ದೆ ನಮ್ಗೆ ಯಾವುದೂ ಆಸೆನೇ ಇಲ್ಲ. ನಮ್ಮ ಕೆಲಸನ ಮಾಡ್ಕೊತ ಹೋಗೋದು. ಇವತ್ತು ಫಲ ಸಿಗ್ಲಿ ಬಿಡ್ಲಿ, ನಾಳೆ ಸಿಗ್ತದೆ, ನಾಳೆ ಇಲ್ಲ ನಾಳೆ ಸಿಗ್ತದೆ. ನಮ್ಮ ಬಾಳಾಸಾಹೇಬ್ ಠಾಕ್ರೆ ಹೇಳಿದ ಹಂಗೆ, ಇವತ್ತು ಪ್ರಯತ್ನ ಮಾಡ್ರಿ, ನಾಳೆ ಪ್ರಯತ್ನ ಮಾಡಿ, ನಾಳೆ ಅದು ಸಿಗ್ತೈತಿಯಪ್ಪ ಅಂತೇಳಿ ಹಂಗೆ ಕೊಡೋದಿಲ್ಲ. ಸೊ ನಾನಂತರ ಇವಾಗ ಎಲ್ಲರೂ ರಿಕ್ವೆಸ್ಟ್ ಮಾಡ್ಕೊಳ್ಳೋದೇನಪ್ಪ ಅಂದ್ರೆ, ನಿಮ್ಮ ಮೀಡಿಯಾ ಅವ್ರಲಿಂದ ಈಗಂತರ ನಾವು ಆಲ್ಮೋಸ್ಟ್ ಎಲ್ಲ ನಮ್ಮ ಸಂಘದವ್ರಾಗ್ಲಿ BJP ಕಚೇರಿ ಆಗಲಿ ಟಚ್ ಮಾಡಿ ಬಂದೀನಿ. ಏನಾರು ಉಳಿದಿತ್ತಪ್ಪ ಟಚ್ ಮಾಡ್ತೀನಿ. ಸೊ ನಿಮ್ಮ ಮೀಡಿಯಾ ಹತ್ರ ಏನಾರೇ ಅವ್ರಿಗೆ ಟಚ್ ಆಗಿತ್ತಪ್ಪ ಅಂದ್ರೆ
ಒಂದು ಬರುವಂಥ ದಿನದಾಗ 0.1% ನನ್ನ ಮೇಲೆ ಭರೋಸೆ ಇಡ್ರಿ. 0.1%, 99.9 ನಾನು ನಿಮ್ಮ ಭರೋಸೆಗೆ ತಕ್ಕಂಗೆ ವರ್ಕ್ ಮಾಡಿ ತೋರಿಸ್ತೀನಿ ಅಂತ ಹೇಳ್ಬೋದು. ಇಲ್ಲಿ ಇನ್ನೊಂದು ವಿಶೇಷತೆ ಹೇಳ್ಬೇಕಪ್ಪ ಅಂದ್ರೆ, ಈಗ ಉತ್ತರ ಕರ್ನಾಟಕದಾಗಲಿ ಇವತ್ತು ಇಲ್ಲಿ ಕುಲಕರ್ಣಿ ಸರ್ ಕೂತ ಬ್ರಾಹ್ಮಣ ಸಮಾಜದವ್ರು ಕೂತಾರೆ, ನಾ ಇಲ್ಲಿ ಒಬ್ಬ ಚಲವಾದಿ ಸಮಾಜದಾಗ ಕೂತೀನಿ. ನಮ್ಮಲ್ಲಿ ಅಸ್ಪೃಶ್ಯತೆ ಭಾಳ ಅದ, ಜಾತಿ ಮತ ಪಂಥ. ನಮ್ಮ ಹಿಂದೂ ಧರ್ಮದಾಗ ಹೇಳ್ತೀನಿ, ಭಾಳ ದೂರ ಹೋಗೋದಿಲ್ಲ. ಇವತ್ತು ನಾ ಇವ್ರ ಮನೆಗೆ ಹೋಗಿ ಊಟ ಮಾಡ್ತೀನಿ, ಅವ್ರ ನಮ್ಮ ಮನೆಗೆ ಬರ್ತಾರೆ, ಅವ್ರ ನಮ್ಮ ಮನೆಗೆ ಊಟ ಮಾಡ್ತಾರೆ. ಎಲ್ಲ ನಾವು ಹೆಂಗದೀವಿ ಅಂತಪ್ಪ ಅಂದ್ರೆ ಜಾತಿ ಅಸ್ಪೃಶ್ಯತೆ ಇಲ್ಲ. ಆದ್ರೂ ನಮ್ಮ ಸಮಾಜದಾಗ ಏನಪ್ಪಾ ಅಂದ್ರೆ ಎಲ್ಲೋ ಒಂದ್ ಕಡೆ ಅದ. ಇವತ್ತು ಮೊನ್ನೆ ಬಾಬಾ ಸಾಹೇಬ್ ಅಂಬೇಡ್ಕರ್ ಮೂರ್ತಿಗೆ ಗುಲ್ಬರ್ಗದಾಗ ಏನೋ ಮಾಡಿದ್ರು, ಅವ್ರು ಏನೋ ಅಸಹ್ಯ ಮಾಡಿದ್ರು. ಹಂಗ ಅವು ಸ್ವಲ್ಪ ಇರ್ತಾವ. ನಮ್ಮ ಏನಂತಾರೆ, ನಮ್ಮ ಸಮಾಜದಾಗ ಒಂದೊಂದು ಕಿಡೆಗಳು ಇರ್ತಾವ. ಆ ಕಿಡೆಗಳನ್ನ ತೆಗಿಯೋದು ಹಾಕ್ಬೇಕಂದ್ರೆ ಇಂಥವ್ರನ್ನೆಲ್ಲಾನು ತಗೊಂಡು ಸಮಾಜನ ಒಗ್ಗಟ್ಟು ಮಾಡಿ ಮುಂದೆ ಬರುವಂತ ದಿನದಾಗ ಅವು ಏನಂತಾರಲ್ಲ, ಹಿಂದೂ ಸಮಾಜ ಒಗ್ಗಟ್ಟು ಮಾಡ್ಬೇಕಾಗ್ತೈತಿ. ಯಾಕಂದ್ರೆ ನಮ್ಮಲ್ಲಿ ಏನಾಗ್ಬಿಟ್ಟೈತೆ, ಜಾತಿ ನೀ ಬೇರೆ ಜಾತಿ ನಾ ಬೇರೆ ಜಾತಿ ಅಂತ ಪಂಥ ಆಗ್ಬಿಟ್ಟೈತಿ. ಅದನ್ನ ಮೊದಲು ನಮ್ಮಲ್ಲಿ ಭಾರತೀಯ ಏನಂತಾರಲ್ಲ ಜನಸಂಖ್ಯೆ ಒಳಗ ಅವ್ರ ಸಮಾಜನ ಏನಂತಾರಲ್ಲ ವಿಂಗಡಣೆ ಮಾಡೋದ್ ಬದ್ಲಿ ನಾವೆಲ್ಲರೂ ಒಂದಾಗಬೇಕು. ಒಂದು ಎರಡನೇದಪ್ಪ ಎಕ್ಸಾಂಪಲ್ ಕೊಡ್ತೀನಿ. ಈಗ ಭಾರತೀಯ ಜನತಾ ಪಾರ್ಟಿ ಅಂದ್ರೆ ಮುಸ್ಲಿಂ ಜನರಿಗೆ ಹಂಗಾಯ್ತು ಹಿಂಗಾಯ್ತು ಸ್ವಲ್ಪ ಮಂದಿಗೆ ನೆಗೆಟಿವ್ಸ್ ಅದಾವ. ನಿಮ್ಗೆ ಒಂದೇ ಮಾತು ಹೇಳ್ತೀನಿ, ಇವತ್ತು ಅಯೋಧ್ಯ ರಾಮ ಮಂದಿರ ನರೇಂದ್ರ ಮೋದಿ ಅವ್ರು ಕಟ್ಟಿದ್ದಾರೆ. ಅದ್ರ ಸೈಡಿಗೆ ಮಸ್ಜಿದ್ ಮಾಡ್ಲಿರ್ತಾರೆ. ಬಿಡ್ರಿ, ಇದು ಆಯ್ತು, ಇಂಡಿಯಾದ ಐತಿ, ನಮ್ದು ಐತಿ, ನಮ್ಮ ವರ್ಕ್ ಐತಿ ಮಾಡಕತ್ತೀವಿ. ಇದೇ ನಮ್ಮ ಮಿಡಲ್ ಈಸ್ಟ್ ಆಗಂತೀವಿ ಅಂದ್ರೆ ಏನು, ಅಬುಧಾಬಿನಲ್ಲಿ ಅವರು ಇಸ್ಲಾಂ ರಾಷ್ಟ್ರ ಅಲ್ಲ, ಅವರು ನಮ್ಗೆ ಏನಂದ ಮಂದಿರ್ ಕಟ್ಕೊಟ್ಟಿದ್ದಾರೆ. ಹಂಗ ಮೈಂಡ್ ಸೆಟ್ ಏನದಲ್ಲ, ಇಬ್ರು ಮೈಂಡ್ ಸೆಟ್, ರಿಲಿಜನ್ ಯಾವುದೇ ಇರಲಿ, ಮೈಂಡ್ ಸೆಟ್ ಸೇಮ್ ಇತ್ತಪ್ಪ ಅಂದ್ರೆ ನಾವು ಡೆವಲಪ್ಮೆಂಟಿಗೆ ಒತ್ತು ಕೊಡ್ಬೋದು, ಫ್ಯೂಚರ್ ಡೆವಲಪ್ಮೆಂಟ್ ಒತ್ತು ಕೊಡ್ಬೋದು. ಬಟ್ ನಾವ್ ಏನ್ ಮಾಡಕತ್ತೀವಿ, ನಾವು ಇಲ್ಲೇ ಬರೀ ಇದೇ ಇನ್ನ ಡೆವಲಪಿಂಗ್ ಕಂಟ್ರಿ ಇದ್ರೆ ನಡೆದೈತಿ. ಡೆವಲಪ್ಡ್ ಕಂಟ್ರಿ ಆಗ್ಬೇಕಂದ್ರೆ ಒಂದು ಯುವಕರಿಗೆ ನೀವು ಸ್ಥಾನ ಕೊಡ್ರಿ, ಮಾಡೋರ್ ಪ್ರಶಂಸೆ ಮಾಡ್ರಿ. ಇಲ್ಲಪ್ಪ ಇವ ಬೆಳಿತನ್ ಬಾ ಅಂತೇಳಿ ಟಿಕೆಟ್ ಕಟ್ ಮಾಡೋದು, ಇಲ್ಲ ಇವ ಎಲ್ಲಿ ಹೋಗೋದು ಬೇಡ ಇವ್ನ ಇಲ್ಲೇ ಕಟ್ ಮಾಡೋದು ಅಂತ ಇತ್ತಂದ್ರ ಏನು ಮಾಡಕ್ ಬರಂಗಿಲ್ಲ. ಅದು ರಾಜಕೀಯ ಇರ್ತದ, ಇದು ಅದ್ರ ಬಗ್ಗೆ ಅಂತ ಹೇಳಕ್ ಬರಲ್ಲ. ಸೊ ಇದ್ರಕ್ಕಿಂತ ಹೆಚ್ಚು ಏನ್ ಹೇಳ್ಬೇಕಪ್ಪ ಅಂದ್ರ, ಬರುವಂತ ದಿನಮಾನದಾಗ ಟಿಕೆಟ್ ಘೋಷಣೆ ಆಗುವ ಸಾಧ್ಯತೆ ಭಾಳ ಅದಾವ. ಅಂದ್ರೆ ಈಗ ನಾನು ಆಕ್ಚುಲಿ ಲಾಸ್ಟಿಗೆ ಬಂದಿನಿ ಈ ಪ್ರೆಸ್ದಾಗ. ಯಾಕಂದ್ರೆ ನಾನು ಮೊದಲು ನೋಡ್ತಾ ಇದ್ದೀನಿ ಆಸ್ಪಿರೆಂಟ್ಸ್ ಎಷ್ಟು ಮಂದಿ ಇದಾರ ಅಂತೇಳಿ. ಯಾಕಂದ್ರೆ ಎಲ್ಲಾರು ಆಸ್ಪಿರೆಂಟ್ಸ್ ಹಿರಿಯರ್ ಅದಾರ. ಸೊ ಯುವಕ ಇದೀನಿ, ಟ್ರೈ ಮಾಡ್ತಾ ಇದ್ದೀನಿ. ಹಾನಿ ಬರದಾಗಿತ್ರ ಸಿಗ್ಲಿಕ್ಕಂದ್ರೂ ನಾವು ಭಾರತೀಯ ಜನತಾ ಪಾರ್ಟಿ ಒನ್ ಸೈಡ್ ಮಾಡಿ ಗೆಲ್ಲಿಸ್ತೀವಿ ಸರ್. ಈಗ ಬಿಜೆಪಿ ಮುಖಂಡರು, ರಾಷ್ಟ್ರೀಯ ಅಧ್ಯಕ್ಷರು ಸರ್, ಬಿಜೆಪಿ ಮುಖಂಡರಿಗೆ ನಾನು ಬೆಂಗಳೂರದಾಗ ಆಗ್ಲಿ ಬೇರೆ ಕಡೆ ಆಗ್ಲಿ ಹೆಸರು ಹೊಡಿಯೋದಿಲ್ಲ. ಯಾಕಪ್ಪ ಅಂದ್ರೆ ಸ್ವಲ್ಪ ಕಾನ್ಫ್ಲಿಕ್ಟ್ ಆಗ್ಬೋದು. ಅವ್ರೆಲ್ಲರಿಗೂ ಹೋಗಿ ಮೀಟ್ ಆಗಿ ಬಂದೀನಿ ಸರ್. ಮತ್ತೆ ರಾಷ್ಟ್ರೀಯದ ಏನು ಅಧ್ಯಕ್ಷರು ಇರ್ತಾರಲ್ಲ ಸರ್, ಅವ್ರಿಗೆ ನಾ ಅಫಿಷಿಯಲಿ ಏನ್ ಕಳಿಸ್ಬೇಕು ಎಲ್ಲ ಕಳ್ಸಿದ್ದೀನಿ ಸರ್. ಆಲ್ರೆಡಿ ನಾ JP ನಡ್ಡಾ ಅವ್ರಿಗಾಗ್ಲಿ, ಮತ್ತು ನಮ್ಮ ಜೈಶಂಕರ್ ಅವ್ರಾಗ್ಲಿ, ಅಮಿತ್ ಶಾ ಅವ್ರಾಗ್ಲಿ, ಮೋದಿಜಿ ಅವ್ರಿಗೆ ಎಲ್ಲರೂ ಕಳ್ಸೀನಿ ಸರ್. ಸರ್ ಭರವಸೆ ಯಾರಿಗೂ ಕೊಟ್ಟಿಲ್ಲ ಸರ್ ಅವ್ರು. ಆಕ್ಚುಲಿ ನಿಮ್ಗೆ ಒಂದು ಮಾತು ಹೇಳ್ತೀನಿ, ಎಲ್ಲರೂ ಪ್ರಬಲ ಆಕಾಂಕ್ಷಿ ಅಂತ ಎಲ್ಲ ಟಿವಿದಾಗ ಬರ್ತಾವ. ಬಟ್ ನೀವು ಹೋದ್ ಸರ್ತಿ ನೋಡ್ಬೋದು ಚುನಾವಣೆ, ನಮ್ಮ ಒಬ್ರು ಅಣ್ಣವ್ರು ಇದ್ರು ಇದೇ ಮತಕ್ಷೇತ್ರದ ಪ್ರಬಲ ಆಕಾಂಕ್ಷಿ ಟಿವಿದಾಗ ಬಂತು, ಲಾಸ್ಟಿನ ತನಕ ಬಂತು. ಮತ್ತೆ ಟಿಕೆಟ್ ಯಾರಿಗೆ ಆಗ್ತಾವ, ಬೇರೆ ಬಂತಲ್ಲ, ಬೇರೆಯವ್ರಿಗೆ ಬಂತಲ್ಲ. ಸೊ ಇಲ್ಲಿ ನಮ್ದು ಭಾರತೀಯ ಜನತಾ ಪಾರ್ಟಿ ಯಾವತ್ತೂ ರಿವೀಲ್ ಮಾಡೋದಿಲ್ಲ, ಇದನ್ನ ಹೋಪ್ಸು ಕೊಡಂಗಿಲ್ಲ. ಅವ್ರು ಲಾಸ್ಟ್ ಎಂಡಿನ ತನಕ ಹೆಂಗ್ ಬೇಕಂತ ಚೇಂಜ್ ಮಾಡ್ಬೋದು ಸರ್. ಸರ್ ಹೋಗಕ್ ಸಾಧ್ಯನೇ ಇಲ್ಲ ಸರ್, ಬೇರೆ ಪಕ್ಷಕ್ಕೆ ಹೋಗಂಗಿಲ್ಲ ಸರ್. ಕಾರ್ಯಕರ್ತ ಅದೀವಿ ಸರ್, ಸ್ವಯಂ ಸೇವಕ ಆಗಿದ್ದು, ಮನಸ್ಲಿಂದೇ ಮಾಡ್ತೀವಿ. ಯಾವ್ದು ನಾವು ಮಾಡಿವಿ ನಾವು ತೋರಿಸ್ಬೇಕು ಅದೇನೂ ಇಲ್ಲ ಸರ್. ನಾನು ಡೌನ್ ಟು अर्थ ग्राउंड वर्क साक सर। और नए न्यूज़ों के लिए देखते रहिए अपना चैनल TV22 न्यूज़। लाइक करें, शेयर करें, सब्सक्राइब करें और बेल आइकन बटन दबाना ना भूलें।